ಆಮೇಲೆ ಸಣ್ಣ ಎಕ್ಸ್ಪ್ಲನೇಷನು, ಲಾಸ್ಟಲ್ಲಿ ಒಂದು ಪಂಚಿಂಗ್ ಶಾರ್ಪ್ ಆಗಿ ಒಂದು ಬ್ಯೂಟಿಫುಲ್ ಕೊಟೇಶನ್ಸ್ ಥರ ಎಂಡ್ ಮಾಡ್ತಾರೆ. ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ನಾನು ಹೇಳ್ತಾ ಹೋಗ್ಬೋದು. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನೀವು ಈ ಪುಸ್ತಕವನ್ನು ಓದಿ ಅದನ್ನೆಲ್ಲ ನೀವು ತಿಳ್ಕೊಬೋದು. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಮೋಷನ್ಸ್ ಬಗ್ಗೆ ಅವರು ಒಂದು ಚಾಪ್ಟರ್ ಇದೆ. ಎಮೋಷನ್ಸ್ ಎಸ್, ಎಮೋಷ್ನಲ್ ಡ್ರಾಮಾ ನೋ. ಈಗ ಜೀವನದಲ್ಲಿ ನಮಗಿರೋ ಒಂದು ದೊಡ್ಡ ತೊಂದರೆ ಏನಂದರೆ, ಯಾವುದಾದ್ರು ಒಂದು ಸಣ್ಣ ವಿಷಯ ನಡೆದಾಗ ಅದಕ್ಕೆ ನಾವು ಅತಿಯಾಗಿ ಒಂದು ರಿಯಾಕ್ಟ್ ಮಾಡ್ತೀವಿ. ಅಂದರೆ ನಮಗೆ ಎಮೋಷನ್ಸ್ ಇರಬಾರ್ದು ಅಂತಲ್ಲ, ಎಮೋಷ್ನಲ್ ಡ್ರಾಮಾಸ್ ಅಂದರೆ ತುಂಬ ಓವರಾಗಿ ಯಾವುದನ್ನು ನಾವು ಎಮೋಟ್ ಮಾಡಬಾರ್ದು ಅಂತ. ಯಾವುದೋ ಒಂದು ವಿಷಯ ಅಥವಾ ಘಟನೆ ನಡೆದ್ರೆ ಆ ಘಟನೆ ನಂತರ ಏನು ಮಾಡಬೇಕೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಅದ್ರ ಬದಲು ಅದು ತುಂಬ ಎಮೋಷನಲ್ ಡ್ರಾಮಾ ಮಾಡಿದ್ರೆ ಅದು ಯೂಸ್ ಆಗೋದಿಲ್ಲ ಅಂತ. ಈ ರೀತಿ ಹಲವಾರು ವಿಷಯಗಳನ್ನ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ನೀವು ಇವಾಗ ಯಾವುದೋ ಒಂದು ವಿಷಯನ ಮಾಡಬೇಕಂತಿರ್ತೀರ, ಅದನ್ನು ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರ, ಬಟ್ ಒಂದು ಸಣ್ಣ ಬ್ರೇಕ್ ಬೇಕಾಗುತ್ತೆ. ಒಂದು ವೆಕೇಷನ್ಗೆ ಹೋಗಿ ನೀವು ಯಾವುದೋ ಒಂದು ಹೊಸ ವಿಷಯನ ಟ್ರೈ ಮಾಡಿ. ಹೀಗೆ ಹಲವಾರು ಸಣ್ಣ ಸಣ್ಣ ಟಿಪ್ಸ್ನ ಕೊಡ್ತಾರೆ. ಇದರೊಳಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಜೀವನದಲ್ಲಿ ನಮಗೆ ಸಿಗುವಂತಹ ಸಣ್ಣ ಸಣ್ಣ ಸಂತೋಷಗಳನ್ನ ನಾವು ಅನುಭವಿಸಲು ಕಂಡಾಗ ಮಾತ್ರ ಈ ಜೀವನ ಸ್ವಾರಸ್ಯಕರವಾಗಿರುತ್ತೆ, ಸಂತೋಷವಾಗಿರುತ್ತೆ, ನೆಮ್ಮದಿ ಇರುತ್ತೆ ಅಂತ. ಸೊ ನಿಮಗೆ ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಈ ಪುಸ್ತಕ ಅನ್ಪೋಸ್ಟೆಡ್ ಲೆಟರ್ಸ್ ಅನ್ನೋ ಈ ಪುಸ್ತಕ ಮಹಾತ್ರೇಯ ರಾ ಅವರು ಬರೆದಿರುವುದು, ಇದನ್ನು ನೀವು ಓದಬಹುದು. ಮಹಾತ್ರೇಯ ರಾ ಅನ್ನೋರ ನಿಜವಾದ ಹೆಸರು ಟಿ ರಂಗರಾಜನ್ ಅಂತ. ಇವರು ಒಬ್ಬರು ಸ್ಪಿರಿಚುವಲ್ ಗುರು, ಒಬ್ಬ ಎಡಿಟರ್. ಅವರು ಫ್ರೋಝನ್ ಥಾಟ್ಸ್ ಅನ್ನೋ ಒಂದು ಮ್ಯಾಗಝಿನ್ ಎಡಿಟರ್ ಮತ್ತು ಮೆಂಟರ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋಚ್ ಅಂತ ಹೇಳ್ಬೋದು. ಅವರ ಹಲವಾರು ವಿಡಿಯೋಗಳು ಯೂಟ್ಯೂಬ್ನಲ್ಲಿದೆ, ನೀವು ನೋಡ್ಬೋದು. ತುಂಬ ಇನ್ಸ್ಪೈರಿಂಗ್ ಮತ್ತು ಪ್ರಾಕ್ಟಿಕಲ್ ಐಡಿಯಾಸ್ ಅವ್ರು ಕೊಡ್ತಾರೆ. ತುಂಬ ಸರಳವಾಗಿ, ತುಂಬ ಇಫೆಕ್ಟಿವ್ ಆಗಿ ಅವರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಪುಸ್ತಕ ಏನಿದೆ, ಇದು 2009ರಲ್ಲಿ ಮೊದಲನೇ ಬಾರಿಗೆ ಪ್ರಕಟಣೆ ಆಯಿತು. ಈಗ ಒಂದು ಬೆಸ್ಟ್ ಸೆಲ್ಲಿಂಗ್ ಬುಕ್. ಇದು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟ ಆಗಿದೆ. ಬೇರೆ ಬೇರೆ ಭಾಷೆಗಳಲ್ಲಿ ಇದು ಪ್ರಕಟವಾಗಿದೆ. ನನಗೆ ಈ ಪುಸ್ತಕ ಮಾಡಿದೆ ಅಂತ ಅಶ್ವಿನಿ ನಾಯಕ್ ಅವ್ರು ನನಗೆ ಕೊಟ್ಟಿದ್ರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲ ಪುಸ್ತಕಕ್ಕೆ ಬರುವಂತೆ ಇದಕ್ಕೂ ಪರ ಮತ್ತು ವಿರೋಧವಾದಂತಹ ಒಂದು ಅನಿಸಿಕೆಗಳು ಬಂದಿದೆ. ಆದರೆ ನೀವು ಇದನ್ನು ಓದಿ ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕಾಗುತ್ತೆ. ಹೀಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ನನಗೆ ತುಂಬ ಹೆವಿ ಕಾನ್ಸೆಪ್ಟ್ ಇರೋದೆಲ್ಲ ಬೇಡ, ನನಗೆ ಸಿಂಪಲಾಗಿ ಒಂದು ಬುಕ್ ಬೇಕು ಸರ್, ಡೈಲಿ ಒಂದು 5 ನಿಮಿಷ 10 ನಿಮಿಷ ಓದೋವಂಥದ್ದು ಅಂದರೆ ನೀವು ಈ ಪುಸ್ತಕನ ಓದ್ಬೋದು. ಅದೇ ರೀತಿ ಹೂ ವಿಲ್ ಕ್ರೈ ವೆನ್ ಯು ಡೈ ಅನ್ನೋ ಪುಸ್ತಕನೂ ಓದ್ಬೋದು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬರೀ ಸೆಲ್ಫ್ ಹೆಲ್ಪ್ ಬುಕ್ ಓದೋದ್ರಿಂದ ನಾವು ಜೀವನ ಚೇಂಜ್ ಆಗಿಬಿಡುತ್ತೆ ಅಂದರೆ ಇಲ್ಲ. ಅದು ಸೆಲ್ಫ್ ಮೋಟಿವೇಶನ್, ನಮಗೆ ಅದು ಒಂದು ಇನ್ನರ್ ಸ್ಪಾರ್ಕ್, ಅದು ನಮ್ಮೊಳಗೆ ಬಂದಾಗ ಮಾತ್ರ ನಾವು ಅದು ಸಾಧ್ಯ ಆಗುತ್ತೆ. ಸೊ ಈ ಪುಸ್ತಕಗಳೆಲ್ಲ ನಿಮಗೆ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ಗೆ ಹೆಲ್ಪ್ ಆಗುತ್ತೆ. ನಾವು ಇದೇ ರೀತಿ ಹಲವಾರು ಪುಸ್ತಕಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.